ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷ 2025 ನಿಮ್ಮೆಲ್ಲರಿಗೂ ಖುಷಿ, ಸಂತೋಷ, ಆರೋಗ್ಯ, ಭಾಗ್ಯ, ಸಕ್ಸಸ್ಫುಲ್, ಹಣ ಎಲ್ಲ ಸಿಗಲಿ. ಯಾವಾಗಲೂ ಖುಷಿಯಾಗಿರಲಿ. ಈ ವರ್ಷ ತುಂಬ ಮೆಮೊರೇಬಲ್ ಆಗಿರಲಿ. ಇದು ನನ್ನ ಫ್ಯೂ ಲಾಸ್ಟ್ ಡೇಸ್ ಆಫ್ 2024. ಡಿಸೆಂಬರ್ 25 ಇಂದ ಹಿಡಿದು ಜನವರಿ 1 ವರೆಗೂ ನಾನು ತುಂಬ ಕಡೆ ಹೋಗಿದ್ದೀನಿ, ತುಂಬ ಶಾಪಿಂಗ್ ಮಾಡಿದ್ದೀನಿ. ಅದೆಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ. ಡಿಸೆಂಬರ್ 25th ನಾ ಕ್ರಿಸ್ಮಸ್ ಡೇ ಆಗಿತ್ತು. ಅವತ್ತು ನಾವು ಮನೆ ಹತ್ರದಲ್ಲಿರೋ ಮೀನಾಕ್ಷಿ ಮಾಲ್ಗೆ ಹೋಗಿದ್ವಿ. ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದರು ಮಾಲ್. ಇನ್ಸೈಡು ಅಷ್ಟೇ ನಮಗೆ ಕ್ರಿಸ್ಮಸ್ ಟ್ರೀ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಆ್ಯಂಡ್ ಔಟ್ಸೈಡ್ ಅಲ್ಲಿ ಆಟ ಆಡೋದಕ್ಕೆ ಮಕ್ಕಳಿಗೆ, ದೊಡ್ಡವ್ರಿಗೆ ಟ್ರೈನ್ಸ್, ಕಾರ್ಸ್ ಎಲ್ಲನೂ ಇತ್ತು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ತುಂಬ ಶಾಪಿಂಗು ಸಹ ಮಾಡಿದ್ವಿ. ತಿನ್ನೋದಕ್ಕೆ ಕುಲ್ಫಿ ಐಸ್ ಕ್ರೀಮ್ ಮತ್ತು ಡಾಮಿನೋಸ್ ಪಿಜ್ಜಾ ತೊಗೊಂಡ್ವಿ. ಅವತ್ತು ಶಾಪಿಂಗ್ದು ಇವಾಗ ಕಂಟಿನ್ಯೂ ಆಗುತ್ತೆ. ಓಕೆ, ಫಸ್ಟ್ ಬಂದು ಒಂದು ಕಾರ್ಗೋ ಪ್ಯಾಂಟ್ಸ್ ತೊಗೊಂಡಿದ್ವಿ ಬೇಜ್ ಕಲರಲ್ಲಿ. ವೇಸ್ಟ್ ಫುಲ್ ಎಲಾಸ್ಟಿಕ್ ಇದೆ, ಟೈಮ್ಸ್ ಇದೆ, ವೇಸ್ಟ್ ಹತ್ರ ಪಾಕೆಟ್ಸ್ ಇದೆ. ಆ್ಯಂಡ್ ಇಲ್ಲಿ ನೀ ಹತ್ರನೂ ಒಂದು ಪಾಕೆಟ್ ಇದೆ. ಮೇನ್ ಆಗಿ ನನಗೆ ಈ ಡಿಸೈನ್ ತುಂಬ ಇಷ್ಟ ಆಯಿತು. ತುಂಬ ಸ್ಟೈಲಿಶ್ ಆಗಿದೆ. ಆ್ಯಂಡ್ ಬಾಟಮ್ ಎಲಾಸ್ಟಿಕ್ ಇದೆ. ಸೊ ತುಂಬ ಚೆನ್ನಾಗಿದೆ, ಸ್ಟೈಲಿಶ್ ಆಗಿದೆ. ಸೊ ಇದೊಂದು ತೊಗೊಂಡಿದ್ದೀವಿ. ಒಂದು ಜೀನ್ಸ್ ಪ್ಯಾಂಟ್ ಫ್ರೋಸ್ಟ್ ವೈಟ್ ಕಲರಲ್ಲಿದೆ. ಇದು ಸಿಂಪಲ್ ಆ್ಯಂಡ್ ಪ್ಲೇನ್ ಬೇಸಿಕ್ ಜೀನ್ಸ್. ಈ ಕಲರ್ ಇರಲಿಲ್ಲ ಅವ್ರ ಹತ್ರ, ಸೊ ಅದಕ್ಕೆ ಇದೊಂದು ಕಲರಲ್ಲಿ ತೊಗೊಂಡಿದ್ದಾರೆ. ಓಕೆ, ಪ್ಯಾಂಟ್ಸ್ 2 ತೊಗೊಂಡಿದ್ದೀವಿ. ಇವಾಗ ಒಂದು ಸ್ವೆಟ್ ಶರ್ಟ್ ತೊಗೊಂಡಿದ್ದಾರೆ. ಸಿಂಪಲ್ ಆ್ಯಂಡ್ ತುಂಬ ಕೋಸಿ ಆಗಿದೆ. 3 ಕಲರ್ ಕಾಂಬಿನೇಷನ್ ಇದೆ, ಡಾರ್ಕ್ ಬ್ಲೂ, ಲೈಟ್ ಬ್ಲೂ ಆ್ಯಂಡ್ ವೈಟ್. ತುಂಬ ವಾರ್ಮ್ ಆಗಿದೆ. ಫುಲ್ ಸ್ಲೀವ್ಸ್, ತುಂಬ ಸಿಂಪಲ್ ಆ್ಯಂಡ್ ಪರ್ಫೆಕ್ಟ್ ವೆದರ್ ಕಾಂಬಿನೇಷನ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ನೆವಿ ಬ್ಲೂ ಕಲರ್ದು ಶರ್ಟ್. ಫ್ರಂಟ್ ಫುಲ್ ಬಟನ್ಸ್ ಇದೆ. ಇದು ಸ್ಟೈಲ್ಗೆ ಅಷ್ಟೇ, ಪಾಕೆಟ್ಸ್ ಇಲ್ಲ. ಇಲ್ಲಿ ಕಾಲರ್ ಇದೆ, ನಾರ್ಮಲ್ ಶರ್ಟ್ ಆ್ಯಂಡ್ ವೈಟ್ ಸ್ಟ್ರ್ಯಾಪ್ಸ್ ಇದೆ. ಇದು ತುಂಬ ಚೆನ್ನಾಗಿದೆ ಅಂತ ಇದು ಒಂದು ಶರ್ಟ್ ತೊಗೊಂಡಿದ್ದಾರೆ. ಫುಲ್ ಸ್ಲೀವ್ಸ್ ಇದೆ. ಮೀನಾಕ್ಷಿ ಮಾಲಲ್ಲಿ ಶಾಪಿಂಗ್ ಮಾಡಿದ ಅಷ್ಟೇ. ನನ್ನ ಹಸ್ಬೆಂಡ್ ಬಟ್ಟೆ ತೊಗೊಂಡ್ರು. ಆ್ಯಂಡ್ ಇದು ನೆಕ್ಸ್ಟ್ 27 ಡಿಸೆಂಬರು ನಾವು ಕೇಕ್ ಶೋಗೆ ಹೋಗಿದ್ವಿ. ಎವ್ರಿ ಇಯರು ಕೇಕ್ ಶೋ ನಡೆಯುತ್ತೆ. ಈ ಸಲ ಏನು ಸ್ಪೆಷಲ್ ಅಂತಂದರೆ ಅದು ಕೇಕ್ ಶೋ ನಡೆಸ್ಕೊಂಬಂದು 50 ಇಯರ್ಸ್ ಆಗಿ 50th ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದರು. ಈ ಸಲ ಬೆಂಗಳೂರು ಗ್ರೌಂಡಲ್ಲಿ ಕೇಕ್ ಶೋ ನಡೆಸಿದ್ರು. ಕೇಕ್ ಶೋ ತುಂಬ ವೆರೈಟಿ ಆಗಿತ್ತು. ಕ್ರಿಸ್ಮಸ್ ಟ್ರೀ ಆಗಿರಲಿ, ಜುರಾಸಿಕ್ ಪಾರ್ಕ್ ಆಗಿರಲಿ, ಮತ್ತು ಅಯೋಧ್ಯೆನೂ ಸಹ ಕೇಕಲ್ಲಿ ಮಾಡಿದರು. ರತನ್ ಟಾಟಾ ಆಗಲಿ, ಪ್ರತಿಯೊಂದು ತುಂಬ ಡಿಫ್ರೆಂಟ್ ವೆರೈಟೀಸ್ ಆಫ್ ಕೇಕ್ಸ್ ಇತ್ತು. ಟೋಟಲ್ 23 ಕೇಕ್ಸ್ನ ರೆಡಿ ಮಾಡಿ ಇಟ್ಟಿದ್ರು ದೊಡ್ಡದಾಗಿ. ಪ್ರತಿಯೊಂದೂ ತುಂಬ ಬ್ಯೂಟಿಫುಲ್ ಆಗಿತ್ತು. ಪ್ರತಿಯೊಂದು ಕೇಕ್ನ ನೋಡ್ತಾ ಇದ್ರೆ ಅದು ಹೇಗೆ ಅಷ್ಟು ಪರ್ಫೆಕ್ಟ್ ಆಗಿ ಚೆನ್ನಾಗಿ ಫಿನಿಶಿಂಗ್ ಕೊಡ್ತಾರೆ, ಅದನ್ನು ಹೇಗೆ ಪ್ರಿಸರ್ವ್ ಮಾಡಿರ್ತಾರೆ 1 ವೀಕ್ವರೆಗೂ ಅಂತ ಅನಿಸುತ್ತೆ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ಅಲ್ಲಿ ಕೇಕ್ ಶೋ, ಅಲ್ಲಿ ತುಂಬಾನೇ ಸ್ಟಾಲ್ಸ್ ಹಾಕಿರ್ತಾರೆ. ತುಂಬ ಎಕ್ಸಿಬಿಷನ್ಸ್ ಇರುತ್ತೆ. ವೆರೈಟಿ ಆಫ್ ಐಟಮ್ಸ್, ಪ್ರಾಡಕ್ಟ್ಸ್ ಆಗಲಿ, ಮತ್ತು ಸ್ಟಾಲ್ಸ್ ಅಂತೂ 1-2 ಅಲ್ಲ, ಮೆನಿ ಸ್ಟಾಲ್ಸ್ ಹಾಕಿರ್ತಾರೆ. ಬ್ಯಾಗ್ಸ್ ಆಗಿರಲಿ, ಕ್ಲೋತಿಂಗ್ಸ್ ಆಗಿರಲಿ, ಜ್ಯುವೆಲರೀಸ್ ಆಗಿರಲಿ, ಅಥವಾ ಸಮ್ ಫುಡ್ ಐಟಮ್ಸ್ ಆಗಲಿ, ಪುಳಿಯೋಗರೆ ಪೌಡರ್ಸ್ ಆಗಿರಲಿ, ಟೊಮೆಟೊ ರೈಸ್, ಚಿತ್ರಾನ್ನ, ಈ ಥರ ವೆರೈಟಿ ಆಫ್ ಐಟಮ್ಸು, ಹೋಮ್ ಮೇಡ್ಸ್ ಆಗಿರಲಿ, ಪಿಕಲ್ಸ್ ಆಗಿರಲಿ, ಬುಕ್ಸ್ ಆಗಿರಲಿ, ವೆರೈಟಿ ಬರೀ ಈ ಥರದ್ದೆಲ್ಲ ಚೇರ್ಸ್, ಸೋಫಾ ಸೆಟ್ಸ್, ಟೇಬಲ್ಸ್, ಪ್ರತಿಯೊಂದರದ್ದು ಅಲ್ಲಿ ಇದೆ. ದೊಡ್ಡ ಶೋ ಐಟಮ್ಸ್ ಆಗಿರಲಿ, ಡೆಕೋರೇಟಿವ್ಸ್ ಐಟಮ್ಸ್ ಆಗಲಿ, A to Z ಇದೆ. ಕೆಲವೊಂದು ನಿಮಗೆ ಹೋಮ್ ಡೆಲಿವರಿನೂ ಮಾಡಿಕೊಡ್ತಿದ್ರು. ಸೊ ಎಕ್ಸಿಬಿಷನ್ಸ್ ಈ ಥರ ಏನಾದರೂ ಪರ್ಚೇಸ್ ಮಾಡೋದಕ್ಕೆ ಬೆಸ್ಟ್ ಆಪ್ಷನ್ಸ್ ಆಗಿತ್ತು ಇದು. ಅಷ್ಟು ವೆರೈಟೀಸ್ ಆಫ್ ಸ್ಟಾಲ್ಸ್ ಇತ್ತು ಇಲ್ಲಿ. ಆ್ಯಂಡ್ ಇಲ್ಲೂ ಸ್ವಲ್ಪ ಫ್ಯೂ ಶಾಪಿಂಗ್ಸ್ ಮಾಡಿದ್ದೀವಿ ಇಲ್ಲಿ. ಅದನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಡಿನ್ನರ್ ಬಗ್ಗೆ ಬರ್ತೀನಿ. ಕೇಕ್ ಶೋಗೆ ಬಂದು ಕೇಕ್ ತಿಂದರ ಇರೋಕ್ಕಾಗತ್ತಾ? ಆಗೋದೇ ಇಲ್ಲ. ಸೊ ಹಾಗಾಗಿ ಒಂದು ವೆಜಿಟೇರಿಯನ್ ಪ್ಲಮ್ ಕೇಕ್ ಆ್ಯಂಡ್ ಎಗ್ಲೆಸ್ ಬ್ರೌನಿ ತೊಗೊಂಡಿದ್ದೀವಿ. ತುಂಬ ಟೇಸ್ಟಿ ಆಗಿತ್ತು. ಆ್ಯಂಡ್ ಅಲ್ಲೇ ಎಕ್ಸಿಬಿಷನಲ್ಲಿರೋದೇ ಫುಡ್ ಸ್ಟಾಲಲ್ಲಿ ಸೇವ್ ಪುರಿ ಮತ್ತು ಪಾನಿಪುರಿ ತೊಗೊಂಡ್ವಿ. ಆ್ಯಂಡ್ ಮೇನ್ ಕೋರ್ಸ್ ಡಿನ್ನರಲ್ಲಿ ನಾವು ಪನ್ನೀರ್ ಚಿಲ್ಲಿ, ಬಟರ್ ನಾನ್, ಪನ್ನೀರ್ ಬಟರ್ ಮಸಾಲ ಆ್ಯಂಡ್ ಪನ್ನೀರ್ ಹೈದ್ರಾಬಾದಿ ಟ್ರೈ ಮಾಡಿದ್ವಿ ಬಿಕಾಸ್ ವಿ ಲವ್ ಪನ್ನೀರ್.
ಈಗ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಓಕೆ, ನನ್ನ ಹಸ್ಬೆಂಡ್ಗೆ ಬುಕ್ಸ್ ಓದೋ ಹ್ಯಾಬಿಟ್ ಇದೆ. ನನ್ನ ಫಾದರ್ ಇನ್ ಲಾ, ನಮ್ಮ ಮಾವಾಗೂ ಅದೇ ಬುಕ್ಸ್ ಓದೋ ಹ್ಯಾಬಿಟ್ ಇದೆ. ಸೊ 2 ಬುಕ್ಸಸ್ ಅವ್ರು ತೊಗೊಂಡಿದ್ದಾರೆ. ಸೊ ಅವರಿಂದ ಇನ್ಸ್ಪೈರ್ ಆಗಿ ನಾನು ಒಂದು ಬುಕ್ ಓದೋಣ ಅಂತ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಬುಕ್ ತೊಗೊಂಡಿದ್ದೀನಿ. ನೋಡೋಣ ನನಗೂ ಹ್ಯಾಬಿಟ್ ಆಗುತ್ತಾ ಇಲ್ವಾ ಅಂತ. ನೆಕ್ಸ್ಟು ಫ್ಯೂ ಮಿಸ್ಲೆನಿಯಸ್ ಐಟಮ್ಸ್, 2 ಕ್ಲಚಸ್, 1 ಬಿಂದಿ ಆ್ಯಂಡ್ 1 ಸ್ಪ್ರೇ ಬಾಟಲ್. ಓಕೆ, ಇದೇನು ಸೂಟ್ ಕೇಸ್ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಸೂಟ್ ಕೇಸ್ ಏನಲ್ಲ, ಇದು ಕಾರ್ ವಾಷಿಂಗ್ದು ಸೆಟ್. ಇದು ಪೈಪ್ ಇದೆ ಆ್ಯಂಡ್ ಬಾಟಲ್ಸ್ ಇದೆ, ಶ್ಯಾಂಪೂ ಬಾಟಲ್ಸ್ ಇದೆ ಆ್ಯಂಡ್ ಮೆನಿ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ, ಸ್ಪೀಡ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲನೂ ಇದೆ. ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಯಾವತ್ತಾದರೂ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿ ಡೀಟೇಲ್ ಆಗಿ ಹೇಳ್ತೀನಿ. ಇದು ಚಾರ್ಜ್ ಮಾಡಿ ಯೂಸ್ ಮಾಡೋ ಅಂಥದ್ದು. ಓಕೆ, ಕೇಕ್ ಶೋ ಅಲ್ಲಿ ನಾವು ಶಾಪಿಂಗ್ ಮಾಡಿದ್ದಷ್ಟೇ. ಇದು ನೆಕ್ಸ್ಟ್ ಡೇ 28th ಡಿಸೆಂಬರ್. ನಾವು ಹಾಗೆ ಸುಮ್ಮನೆ ಆಚೆ ಹೋಗೋಣ ಅಂತ ಹೋಗಿದ್ವಿ. ಹಾಗೆ ಸ್ವಲ್ಪ ಲೋಕಲಲ್ಲಿ ಶಾಪಿಂಗ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಓಕೆ, ಒಂದು ಬ್ರೌನ್ ಕಲರ್ದು ಸ್ವೆಟ್ ಶರ್ಟ್ ತೊಗೊಂಡಿದ್ದೀವಿ. ಇದು ನನ್ನ ಹಸ್ಬೆಂಡ್ಗೆ ಫುಲ್ ಸ್ಲೀವ್ಸ್ ಇದೆ, ತುಂಬ ವಾರ್ಮ್ ಇದೆ, ಪರ್ಫೆಕ್ಟ್ ಫಾರ್ ದ ವೆದರ್. ಒಂದು ಲ್ಯಾವೆಂಡರ್ ಕಲರ್ ಟೀ ಶರ್ಟ್, half sleeves with a anime print. My husband is a gamer. Okay, ಇನ್ನೊಂದು ಬ್ಲ್ಯಾಕ್ ಕಲರ್ದ್ ಒಂದು ಸ್ವೆಟ್ ಶರ್ಟು. ಇಲ್ಲಿ ಸ್ಲೋಗ್ ಬಂದಿದೆ, ಆಲ್ ಫಾರ್ ಸ್ಪೋರ್ಟ್ಸ್ ಅಂತ. ಇಲ್ಲಿ ಕಾಲರ್ ಇಂದ ಫುಲ್ ಸ್ಲೀವ್ಸ್ ವರ್ಗು ಸೈಡಲ್ಲಿ ವೈಟ್ ಸ್ಟ್ರಾಪ್ ಇದೆ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಸ್ವೆಟ್ ಶರ್ಟ್ ಇದು. ಆ್ಯಂಡ್ ಒಂದು ಟ್ರ್ಯಾಕ್ ಪ್ಯಾಂಟ್ ಡಾರ್ಕ್ ಗ್ರೀನ್ ಕಲರಲ್ಲಿ, ಸೈಡಲ್ಲಿ ಪಾಕೆಟ್ಸ್ ಇದೆ ಆ್ಯಂಡ್ ವೆಸ್ಟ್ ಹತ್ರನೂ ಪಾಕೆಟ್ಸ್ ಇದೆ, ವೇಸ್ಟ್ ಎಲಾಸ್ಟಿಕ್ ಇದೆ, ಪರ್ಫೆಕ್ಟ್ ಫಾರ್ ದ ಡೈಲಿ ಯೂಸ್. ಆ್ಯಂಡ್ ಯಾ, 1 ಪೇರ್ ಆಫ್ ಶೂಸ್ ತೊಗೊಂಡಿದ್ವಿ, ಬ್ಲ್ಯಾಕ್ ಆ್ಯಂಡ್ ವೈಟ್. ಇದು ತುಂಬ ಚೆನ್ನಾಗಿ ಕಾಣ್ತಿದೆ. ಇದು ನನ್ನ ಹಸ್ಬೆಂಡ್ ಶೂ ಕಲೆಕ್ಷನ್ಸ್ಗೆ ಒಂದು ಶೂ ಆ್ಯಡ್ ಆಗಿದೆ. ಇದು ನೆಕ್ಸ್ಟು 30th ಡಿಸೆಂಬರ್ ದಿನ ನಾವು ಹಾಗೆ ಸುಮ್ಮನೆ ಕ್ಯಾಶುವಲ್ ಆಗಿ ಗ್ರಾಸರಿ ಶಾಪಿಂಗ್ಗೆ ಅಂತ ಹೇಳಿ ಡಿಮಾರ್ಟಿಗೆ ಹೋಗಿದ್ವಿ. ಅಲ್ಲಿ ತುಂಬ ಒಳ್ಳೆ ಒಳ್ಳೆ ಐಟಮ್ಸ್ ಇತ್ತು. ಗ್ರಾಸರೀಸಲ್ಲಿ ಆಫರ್ಸ್ ಸಹ ಇತ್ತು. ಯುಟೆನ್ಸಿಲ್ಸ್ ಆಗಿರಲಿ ಅಥವಾ ಕ್ಲೋತಿಂಗ್ಸ್ ಆಗಿರಲಿ ಪ್ರತಿಯೊಂದೂ ನ್ಯೂ ಆಗಿತ್ತು. ತುಂಬ ಕ್ಯೂಟ್ ಆಗಿ ಎಲ್ಲ ನ್ಯೂ ಸ್ಟಾಫ್ಸ್ ಇತ್ತು. ನನಗೆ ಪರ್ಸ್ನಲಿ ಡಿಮಾರ್ಟ್ ತುಂಬ ಬಜೆಟ್ ಫ್ರೆಂಡ್ಲಿ ಅಂತ ಅನಿಸುತ್ತೆ. ಸೊ ನಂಗೆ ಡಿಮಾರ್ಟ್ಸ್ ಶಾಪಿಂಗ್ ಇಷ್ಟ ಆಗುತ್ತೆ. ಸೊ ಅದರಲ್ಲಿನೂ ನಾನು ಸ್ವಲ್ಪ ತುಂಬ ಫ್ಯೂ ಐಟಮ್ಸ್ನ ತಗೊಂಡಿದ್ದೀನಿ. ಅದು ಏನು ಅಂತ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ. ಆ್ಯಂಡ್ ಯಾ, ಅವತ್ತು ನಾವು ಶಾಪಿಂಗ್ ಮುಗಿಸ್ಕೊಂಡು ಡಿನ್ನರ್ಗೆ ಬರ್ಗರ್ ಮತ್ತು ಪೆರಿ ಪೆರಿ ಫ್ರೈಸ್ ತೊಗೊಂಡಿದ್ವಿ. ನಾನು ಒಂದು ಕುರ್ತಿ ತೊಗೊಂಡಿದ್ದೀನಿ, ಮಸ್ಟರ್ಡ್ ಯೆಲ್ಲೋ ಕಲರ್ ಇದೆ. ಇದು ಫುಲ್ ಡಿಸೈನ್ಸ್ ಇದೆ, ಪ್ರಿಂಟ್ ಇದೆ, ಸ್ಲೀವ್ಸ್ ಎಲ್ಬೋವರೆಗೂ ಸ್ಲೀವ್ಸ್ ಇದೆ, ಕುರ್ತಾ ನೀವರೆಗೂ ಇದೆ ಆ್ಯಂಡ್ ಮುಂದೆ ಬಟನ್ಸ್ ಡಿಸೈನ್ ಇದೆ. ಈ ಡಿಸೈನ್ ಒಳಗೆ ಕಾಣಿಸೋದು ಇಲ್ಲ ಅದು, ಬಟ್ ವಾಂಟೆಡ್ ಟು ಮೆನ್ಷನ್. ಆ್ಯಂಡ್ ಅನದರ್ ಟೀ ಶರ್ಟ್ ವಿತ್ ಅನ್ ಆನಿಮಿ ಪ್ರಿಂಟ್, ನರುಟೋ. ಬಾಟಮಲ್ಲಿ ಆನಿಮಿ ಪ್ರಿಂಟ್ ಆಗಿದೆ, ಬ್ಯಾಕ್ ಸೈಡ್ ಪ್ಲೇನ್ ಇದೆ. 2 ಮೈಕ್ರೋ ಫ್ಯಾಬ್ರಿಕ್ ಕ್ಲಾತ್ ತೊಗೊಂಡಿದ್ದೀನಿ, ಕಾರ್ ಒರ್ಸೋಕ್ಕೆ, ಮನೇಲಿ ಕಿಚನ್ ಅಪ್ಲೈನ್ಸಸ್ ಏನಾದರೂ ಒರ್ಸೋಕ್ಕೆ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ. ಸೊ ಲ್ಯಾವೆಂಡರ್ ಕಲರ್ ಒಂದು ಮತ್ತು ಪಿಂಕ್ ಕಲರ್ ಒಂದು ತೊಗೊಂಡಿದ್ದೀವಿ. ಆ್ಯಂಡ್ 1 bunch ಆಫ್ ಹೇರ್ ಟೈ. ಆ್ಯಂಡ್ ಹಾಗೆ ನೋಡ್ತಾ 2025 ಬಂದೇ ಹೋಯ್ತು. ನ್ಯೂ ಇಯರ್ ದಿನ 2024 ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲ್ಲ. ಕಣ್ಮುಚ್ಚಿ ಮೊನ್ನೆ ನಾವು 2024 ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ದಂಗೆ ಇದೆ. ಸೊ 2024ಅಲ್ಲಿ ಏನೇ ಬ್ಯಾಡ್ ಮೆಮೊರೀಸ್ ಇದ್ರು ಅದನ್ನು ಮರೆತು ಒಳ್ಳೆ ಗುಡ್ ಮೆಮೊರೀಸ್ನ ತಗೊಂಡು 2025ಗೆ ಎಂಟ್ರಿ ಆಗ್ತಾ. ಫಸ್ಟ್ ಡೇ ಆಫ್ 2025 January 1st ನಾವು ಸೆಲೆಬ್ರೇಟ್ ಮಾಡೋಣ, ಮನೇಲಿರೋದು ಬೇಡ, ಆಚೆ ಹೋಗೋಣ ಅಂತಂದು ನಾವು ಫಾರಮ್ ಮಾಲ್ಗೆ ಹೋಗಿದ್ವಿ. ಅಲ್ಲಿ ಶಾಪಿಂಗ್ ಅನ್ನೋ ಥರ ಏನೂ ಇರಲಿಲ್ಲ, ಜಸ್ಟ್ ಕ್ಯಾಶುವಲ್ ಔಟಿಂಗ್ಗೆ ಅಂತ ಹೋಗಿದ್ವಿ. ಸೊ ಶಾಪಿಂಗ್ ಆಯಿಲ್ ಎಲ್ಲ ಆಲ್ರೆಡಿ ತೋರ್ಸಾಗಿದೆ. ಶಾಪಿಂಗ್ ಅನ್ನೋದಕ್ಕಿಂತ ಇಲ್ಲ, ನನ್ನ ಹಸ್ಬೆಂಡ್ ಕ್ಲೋತಿಂಗ್ ಆಯಿಲ್ ಅಂತಲೇ ಹೇಳ್ಬೋದು ಶಾಪಿಂಗ್ಸಲ್ಲಿ. ಆ್ಯಂಡ್ ಫಸ್ಟ್ ಟೈಮ್ ನಾನು ಫಾರಮ್ ಮಾಲ್ಗೆ ವಿಸಿಟ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಫಾರಮ್ ಮಾಲ್, ಬಿಗ್ ಆಗಿತ್ತು, ಯೂನಿಕ್ ಆಗಿತ್ತು. ಆ್ಯಂಡ್ ದೊಡ್ಡ ಗೇಮ್ಸ್ ಹಾಲ್ಸ್ ಇತ್ತು. ಅಲ್ಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರೂ ಗೇಮ್ಸ್ ಆಡ್ಬೋದಿತ್ತು. ಸೊ ಅಷ್ಟೊಂದು ಗೇಮ್ಸ್ ಇತ್ತು ಆ್ಯಂಡ್ ತುಂಬಾ ಜನನೂ ಇದ್ದರು ಅಲ್ಲಿ ಫಾರಮ್ ಮಾಲಲ್ಲಿ.
ಆ್ಯಂಡ್ ಆ ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲನೂ ತುಂಬ ಬ್ಯೂಟಿಫುಲ್ ಆಗಿತ್ತು. ವಿ ಸ್ಪೆಂಟ್ ಅವರ್ ವೆರಿ ಗುಡ್ ಕ್ವಾಲಿಟಿ ಟೈಮ್ ಓವರ್ ದೇರ್. ಆ್ಯಂಡ್ ಫಿಲಮ್ಗೆ ಹೋಗಿದ್ವಿ, ಮ್ಯಾಕ್ಸ್ ನಮ್ಮ ಕೆಚ್ಚ ಸುದೀಪ್ ಅವ್ರ ಫಿಲಮು. ತುಂಬ ಚೆನ್ನಾಗಿತ್ತು ಫಿಲಮು. ಏನು ಅಂತಂದರೆ ಫೈಟಿಂಗ್ಸ್ ಇತ್ತು. ಫೈಟಿಂಗ್ಸ್ ಅಂತ ಸೀನ್ಸ್ ಎಲ್ಲ ಇಷ್ಟ ಆಗಲ್ಲ ಅಂತ ಅಂದರೆ ಮೇ ಬಿ ನಿಮ್ಗೆ ಇಷ್ಟ ಆಗಲ್ಲ ಅನಿಸುತ್ತೆ. ಫೈಟಿಂಗ್ಸ್ ಇಷ್ಟ ಆಗೋರಿಗೆ ಫಿಲಮ್ ಪಕ್ಕ ಇಷ್ಟ ಆಗುತ್ತೆ. ಆ್ಯಂಡ್ ಫಿಲಮ್ ಹೋಗೋಕ್ಕಿಂತ ಮುಂಚೆ ನಾವು ಅಲ್ಲಿ ಚಾವೂಸಲ್ಲಿ ಒಂದು ಬೇರೆ ಶೇಕ್ ಮತ್ತು ಸ್ಯಾಂಡ್ವಿಚ್ ತೊಗೊಂಡಿದ್ವಿ. ಅದ್ರ ಜೊತೆ ರಾಗಿ ಬೈಟ್ಸು ಕೊಟ್ಟಿದ್ರು. ಆ್ಯಂಡ್ ಮನೆಗೆ ಬರ್ತಾ ದಾರಿಲಿ ಕ್ರೀಮ್ ಆ್ಯಂಡ್ ಸ್ಟ್ರಾಬೆರಿ ವಫಲ್ಸ್ ತಿಂದ್ವಿ. ನೀವು ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದೀರಾ ಅಂತ ಅಂದರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.